ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದಂತೂ ವೈರಲ್ ವಿಡಿಯೋ. ಇದು ವೈರಲ್ ಒಂಥರ ಜ್ಯೂಸು. ಇವಾಗೆಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ನೀವು. ಬೀಟ್ರೂಟು, ಕ್ಯಾರೆಟು, ಆಮೇಲೆ ಆಮ್ಲ, ಆಮೇಲೆ ಪೊಮೊಗ್ರಾನೆಟು. ನನಗೆ ಬೇಕಂತ ಹೇಳಿ ಸ್ವಲ್ಪ ನನಗಿಷ್ಟ ಆಗುತ್ತಂತ ಹೇಳಿ ಪುದೀನ ಸ್ವಲ್ಪ ಹಾಕ್ಕೊಂಡು ಬೆಳಗ್ಗಿನ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಏನೇನು ಹೆಲ್ಪ್ ಆಗುತ್ತೆ ಅಂದರೆ ಸ್ಕಿನ್ನು ಪ್ಲಸ್ ಕೂದಲಿಗೆ, ಆಮೇಲೆ ಡಿಟಾಕ್ಸು, ಬೇಡದೇ ಇರೋ ಟಾಕ್ಸಿನ್ಸ್ನ ಆಚೆ ಹಾಕುತ್ತೆ. ಆಮೇಲೆ ಪೊಮೊಗ್ರಾನೆಟು ಮತ್ತು ಬೀಟ್ರೂಟು ಎಸ್ಪೆಷ್ಲಿ ಬ್ಲಡ್ ಪ್ಯೂರಿಫಿಕೇಷನ್ಗಾಗಲಿ, ಆಮೇಲೆ ಯಾರ್ಯಾರಿಗೆ ಹಿಮೋಗ್ಲೋಬಿನ್ನು ಕಡಿಮೆ ಇದೆನೋ ಅವರಿಗೆಲ್ಲ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ ಬೀಟ್ರೂಟು ಮತ್ತು ಪೊಮೊಗ್ರಾನೆಟು. ಇದನ್ನೆಲ್ಲ ಹಾಕ್ಕೊಂಡು ನಾನೊಂದು ಚೆನ್ನಾಗಿರೋ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1 or 1.5 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇದನ್ನು ಸೋಸ್ಕೊಂಡು ಕುಡಿಬೇಕು. ಬೇಕಿದ್ದರೆ ಲೆಮನ್ನು, ಯಾರ್ಯಾರಿಗೆ ಲೆಮನ್ನು ಇಷ್ಟನೋ ಅಥವಾ ಹನಿ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಅದನ್ನು ನೋಡಿ ಫಿಲ್ಟರ್ ಮಾಡಿಕೊಂಡು ಮಿಕ್ಕಿರೋದೇನು ಉಳಿಯುತ್ತಲ್ಲ ಇದನ್ನು ವೇಸ್ಟ್ ಮಾಡಬಾರ್ದು. ಯಾಕಂದರೆ ಮಿಕ್ಕಿರೋದು ಅಂದರೆ ಯಾಕಂದರೆ ಅದು ಅದರಲ್ಲೇ ಉಳ್ಕೊಂಡಿರುತ್ತೆ ಪ್ರೋಟೀನ್ಸ್ ಎಲ್ಲ. ಅದನ್ನು ನಾವು ದೋಸೆ ಹಾಕೋತಿದ್ರೆ ದೋಸೆ ಮೇಲೆ ಆಗಲಿ, ಪಡ್ಡು ಮಾಡ್ಕೋತಿದ್ರೆ ಪಡ್ಡು ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಏನು ಮಾಡ್ತಿದ್ದೀನಿ, 2 ಗ್ಲಾಸ್ ಜ್ಯೂಸು ಮಾಡ್ಕೊಂಡಿದ್ದಾದಮೇಲೆ ಮಿಕ್ಕಿರೋದೇನು ಜ್ಯೂಸ್ ಇತ್ತಲ್ಲ ಅದನ್ನು ಈ ಥರ ನಾನು ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕ್ಯಾಂಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ತೊಗೊಂಡು ಬಂದಿದ್ದೆ. ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಯಾಕಂದರೆ ಮಾರನೇ ದಿನ ನೆಕ್ಸ್ಟ್ ಡೇನ ಅದನ್ನು ಯೂಸ್ ಮಾಡ್ಕೋಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ. ಸೊ ಈ ಥರ ನಾವು ಡಿಟಾಕ್ಸ್ ಡ್ರಿಂಕ್ಗಳನ್ನು ಮಾಡಿ ಕುಡಿಯೋದರಿಂದ ಹೆಲ್ದಿಯಾಗಿರ್ತೀವಿ. ಆಮೇಲೆ ತೂಕನೂ ಕಡಿಮೆ ಮಾಡ್ಕೋಬಹುದು. ಸ್ಕಿನ್ನು ಮತ್ತು ಕೂದಲು ಚೆನ್ನಾಗಿರುತ್ತೆ. ನಾಟ್ ಓನ್ಲಿ ದ ಬೀಟ್ರೂಟ್ ಜ್ಯೂಸ್, ನೀವು ಬೂದುಕುಂಬಳಕಾಯಿ ಜ್ಯೂಸು, ಮತ್ತು ಕುಕ್ಕುಂಬರ್ ಕ್ಯಾರೆಟ್ ಜ್ಯೂಸು, ABC ಜ್ಯೂಸ್, ABC ಅಂದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸು, ಈ ಥರ ಡೈಲಿ ಒಂದೊಂದು ಜ್ಯೂಸ್ ಮಾಡ್ಕೊತ ಬೆಳಗಿನ ಜಾವ ಕುಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ನಾನು ಜ್ಯೂಸ್ ಮಾಡಿಕೊಂಡು ಕುಡಿತಾ ನಂದು ಆಫೀಸ್ ಕೆಲಸನ ಸ್ಟಾರ್ಟ್ ಮಾಡಿದೆ. ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ನಮ್ಮ ಹೊಲದಲ್ಲಿ ನೀರು ಉಣಿಸ್ತಾ ಇರೋದು, ಅಂದರೆ ನೀರು ಹಾಯಿಸ್ತಾ ಇರೋದು ಗದ್ದೆಗೆ. ಎಷ್ಟು ಸ್ಲೋ ಆಗಿ ನೀರು ಬರ್ತಾ ಇದೆ ಅಂದರೆ ನೋಡಿ, ಒಂಚೂರು ಸದ್ದಿಲ್ಲದೆ. ಇದನ್ನು ನೋಡಿ ನನಗೊಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಒಂದು ವಚನ ನೆನಪು ಬರ್ತಾ ಇದೆ. ಏನಂದರೆ, ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮವನ್ನು ಸದ್ದಿಲ್ಲದೆ ಮಾಡಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳುವಷ್ಟು ಜೋರಾಗಿರಬೇಕು. ಎಷ್ಟು ಅರ್ಥಪೂರ್ಣವಾದ ನುಡಿಗಳು ಅಲ್ವಾ? ಸೊ ನನ್ನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.